ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಮಧ್ಯೆ ಸಿನಿಮಾ ತಂಡದವರು ಮಾಡಿದ ತಪ್ಪಿನಿಂದ ಸಾಕಷ್ಟು ಟೀಕೆ ಎದುರಾಗಿದೆ. ವನವಾಸದಲ್ಲಿರುವ ಸಂದರ್ಭದಲ್ಲಿ ರಾಮನು ಮಾಂಸಾಹಾರ ಸೇವನೆ ಮಾಡಿದ್ದ ಎನ್ನುವ ಒಂದು ಸಿನಿಮಾ ಡೈಲಾಗ್ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ರೀತಿಯ ಸಂಭಾಷಣೆ ಇರುವುದು ನಯನತಾರ ಅಭಿನಯದ ಅನ್ನಪೂರ್ಣೆ ಸಿನಿಮಾದಲ್ಲಿ. ಈ ಚಿತ್ರ ನೆಟ್ಫ್ಲಿಕ್ಸ್ OTTಯಲ್ಲಿ ರಿಲೀಸ್ ಆಗಿದ್ದು ಬಾಯ್ಕಾಟ್ ನೆಟ್ಫ್ಲಿಕ್ಸ್ ಟ್ರೆಂಡ್ ಕೂಡ ಶುರುವಾಗಿದೆ. ಯಾಕಂದರೆ ರಾಮನನ್ನು ಅವಮಾನಿಸುವ ಮುಖಾಂತರ ಹಿಂದೂಗಳನ್ನು ಅವಮಾನಿಸಿದ್ದಾರೆ ಅನ್ನುವಂಥ ಮಾತು. ರಾಮ ಈ ಹಿಂದೆ ಕೂಡ ಅನೇಕ ಬಾರಿ ರಾಮ ಕ್ಷತ್ರಿಯ, ಸೊ ಹಾಗಾಗಿ ಆತ ಮಾಂಸ ಸೇವಿಸ್ತಾ ಇದ್ದ ಅಂಥೇಳಿ. ಇನ್ನೊಂದು ಕಡೆ ಕರುಣಾನಿಧಿಯವರು ಕೂಡ ಹೇಳಿದರು ರಾಮ ಮಾಂಸ ಸೇವಿಸ್ತಾ ಇದ್ದ ಅಂಥೇಳಿ. ಅನೇಕರು ಈಗಲೂ ಕೂಡ ಕೆಲವರು ಹೇಳ್ತಾರೆ ರಾಮ ಮಾಂಸ ಸೇವಿಸ್ತಾ ಇದ್ದ ಅಂಥೇಳಿ. ಆದರೆ ಸುಂದರಕಾಂಡದ 40ನೇ ಅಧ್ಯಾಯದ ಪ್ರಕಾರ ಮತ್ತೊಂದು ಕಡೆ ಇಲ್ಲ, ರಾಮ ಮಾಂಸಾಹಾರಿಯಾಗಿರಲಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಭಗವಾನ್ ಶ್ರೀರಾಮ ಶುದ್ಧ ಶಾಕಾಹಾರಿಯಾಗಿದ್ದಂತೆ, ಅಂದರೆ ಸಸ್ಯಾಹಾರಿಯಾಗಿದ್ದಂತೆ. ಸುಂದರಕಾಂಡದಲ್ಲಿ ಒಂದು ಶ್ಲೋಕ ಬರುತ್ತೆ. ಸುಂದರಕಾಂಡದ 40ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತಂತೆ. ನಮಾಂಸಂ ರಾಘವ ಭುಂತೆ ನ ಚಾಪಿ ಮಧುಸೇವತೆ ಬನ್ಯಂ ಸುಭಹಿತಂ ನಿತ್ಯಂ ಭಕ್ತಮ ಶಾಂತಿ ಪಂಚಂ ಅಂತ ಒಂದು ಶ್ಲೋಕ ಬರುತ್ತೆ. ಅಂದರೆ ಸೂರ್ಯವಂಶದ ರಘುಕುಲ ತಿಲಕ ಅಂತ ಕರೀತಾರೆ. ರಘುಕುಲ ತಿಲಕ, ಶ್ರೀರಾಮಚಂದ್ರ ರಘುಕುಲ ತಿಲಕ ಅಂತೇಳಿ, ರಘುರಾಮ ರಘುಕುಲ ತಿಲಕ. ಈ ಸುಂದರಕಾಂಡದ ಉಕ್ತಿ ಪ್ರಕಾರ ರಘುಕುಲದ ಯಾವುದೇ ವ್ಯಕ್ತಿ ಕೂಡ ಮಾಂಸ ಸೇವನೆ ಮಾಡೋದಿಲ್ವಂತೆ. ಆಮೇಲೆ ವನವಾಸದಲ್ಲಿ ಪ್ರಾಣಿ ಹತ್ಯೆ ಮಾಡಿ ಮಾಂಸ ಸೇವನೆ ಸುಳ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಭಗವಾನ್ ಶ್ರೀರಾಮಚಂದ್ರ ಸಾತ್ವಿಕ ಆಹಾರ, ಹಣ್ಣು ಸೇವಿಸ್ತಾ ಇದ್ದ. ಶಬರಿ ಕೂಡ ಆತನಿಗೆ ಹಣ್ಣನ್ನೇ ಕೊಟ್ಟಿದ್ಲು. ಆಮೇಲೆ ತನ್ನ ಬಳಿ ಇದ್ದಂಥ ಬಾಣಗಳು ಮತ್ತೊಂದೆಲ್ಲವೂ ಕೂಡ ಈ ವನ್ಯಮೃಗಗಳನ್ನು ಓಡಿಸೋದಕ್ಕೆ ಬಳಸ್ತಾ ಇದ್ರು ಅಂತ. ಈಗ ಅಂದರೆ ರಾಮ ಮಾಂಸಾಹಾರಿ ಅಂತ ಹೇಳುವಾಗ ಇದು ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಇಲ್ಲ, ಸುಂದರಕಾಂಡ 40ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ಯಾರು ಕೂಡ ರಘುಕುಲದ ಯಾರು ಕೂಡ ಮಾಂಸ ಸೇವನೆ ಮಾಡೋದಿಲ್ಲ. ಇದು ಅವತ್ತಿನಿಂದ ಇವತ್ತಿನ ತನಕ ಬಂದಿರುವಂಥ ದೊಡ್ಡ ಚರ್ಚೆ.